ಏನು ಇಷ್ಟಪ್ಪ ಇದೆಯಾ, ಎಷ್ಟು ತಿಂತೀಯಾ, ಕಡಿಮೆ ತಿನ್ನು, ವಾಕ್ ಮಾಡು, ಈ ರೀತಿ ತುಂಬ ಏನೇನೋ ಸಜೆಷನ್ ಕೊಡೋರು. ಯಾವುದೇ ಒಂದು ಬಟ್ಟೆ ಹಾಕೊಂಡು ನೀನು ಹಿಂಗೆ ಕಾಣಿಸ್ತೀಯಾ, ಈ ರೀತಿ ತುಂಬ ನೆಗೆಟಿವ್ ಆಗಿ ಮಾತಾಡೋರು ಸರ್. ಓಕೆ, ಈಗ ಏನಂತದೆ ನಿಮ್ಮನ್ನ ನೋಡಿ? ಈಗ ತುಂಬ ಪಾಸಿಟಿವ್ ಆಗಿದ್ದಾರೆ ಎಲ್ಲವೂ. ಏನು ಹಿಂಗಾಗಿದೆ, ಏನಾದ್ರು ತೊಗೊಂಡಾ, ಏನು ಸಡನ್ ಆಗಿ ಹೆಂಗೆ ಇಷ್ಟೊಂದು ಸಣ್ಣ ಆಗ್ಬಿಟ್ಟಿದ್ಯಾ, ಈ ರೀತಿ ತುಂಬ ಈಗ ಒಂದು ಸ್ವಲ್ಪ ಪಾಸಿಟಿವ್ ಆಗಿ ಎಲ್ಲರೂ ಪುಷ್ ಮಾಡ್ತಿದ್ದಾರೆ. ಓಕೆ, ಹೇಳಿ ಮೇಡಮ್ ನಿಮ್ಮ ಬಗ್ಗೆ. ಹಾಯ್, ನನ್ನ ಹೆಸರು ಪುಷ್ಪ, ನನ್ನ ಏಜ್ 29, ನಾನು ಹೌಸ್ ಮೇಕರ್, ನನಗೆ ಟ್ರಿಪ್ಲೆಟ್ಸ್ ಮಕ್ಕಳಿದ್ದಾರೆ. ಸೊ ಎಷ್ಟು ವೇಟ್ ಫ್ಯಾಟ್ ಲಾಸ್ ಆಗಿದ್ದೀರಾ ಒಂದು 4 ಮಂತ್ಸಲ್ಲಿ? ನಾನು 4 ಮಂತ್ಸಲ್ಲೇ ಸರ್ 15 kg ಫ್ಯಾಟ್ ಲಾಸ್ ಆಗಿದೆ ನನಗೆ. ಓಕೆ, ಸೊ ಈ 15 kg ಫ್ಯಾಟ್ ಲಾಸ್ ಜರ್ನಿ ನಿಮಗೆ ಹೆಂಗಿತ್ತು? ನಿಮಗೆ ಏನೇನು ಚಾಲೆಂಜಸ್ ಇತ್ತು? ತುಂಬಾ ಚಾಲೆಂಜಿಂಗ್ ಅನಿಸ್ತು ಸರ್ ನನಗೆ. ನಾನು ತುಂಬ ಓವರ್ ವೆಯ್ಟ್ ಇದ್ದಿದ್ದು, ನನಗೆ ಏನು ವೆಯ್ಟ್ಸ್ ಎತ್ತಕ್ಕಾಗ್ತಿರಲಿಲ್ಲ. ತುಂಬ ಟಯರ್ಡ್ ಅನಿಸ್ಬೇಕು, ನನಗೆಲ್ಲ ಆಗುತ್ತಾ ಅನ್ನೋ ಕಾನ್ಫಿಡೆಂಟೇ ನನಗೆ ಇರಲಿಲ್ಲ. ನಿಮ್ಮ ಫೇವ್ರೆಟ್ ಫುಡ್ ಅಂತ ಯಾವುದಾದ್ರೂ ಇದೆಯಾ? ಚಿಕನ್ ಬಿರಿಯಾನಿ. ಚಿಕನ್ ಬಿರಿಯಾನಿ ಈ ಜರ್ನಿಲಿ ಬಿಟ್ಟಿದ್ದೀರಾ ಇಲ್ಲ ತಿಂದಿದ್ದೀರಾ? ಇಲ್ಲ, ತಿಂದಿದ್ದೀನಿ. ತಿಂದಿದ್ದೀರಾ? ಎಷ್ಟು ಸಲ ತಿಂದಿದ್ದೀರಾ? ನಾನು ವೀಕ್ಲಿ ತಿಂತೀನಿ. ವೀಕ್ಲಿ ನೀವು ತಿಂತಾ ಇದ್ದೀರಿ. ಚಿಕನ್ ಬಿರಿಯಾನಿ ತಿನ್ಕೊಂಡು ಫ್ಯಾಟ್ ಲಾಸ್ ಮಾಡ್ಬೋದು ಸರ್. ಮಾಡ್ಬೋದು. ಸಪ್ಲಿಮೆಂಟ್ಸು, ಫ್ಯಾಟ್ ಬರ್ನರ್ಸು, ಪ್ರೋಟೀನ್ ಸಪ್ಲಿಮೆಂಟ್ಸು, ಬೇರೆ ತುಂಬ ಸಪ್ಲಿಮೆಂಟ್ಸ್ಗಳಿದೆ. ಸಪ್ಲಿಮೆಂಟ್ಸ್ ನಿಜವಾಗ್ಲೂ ಬೇಕಾ? 15 kg ಫ್ಯಾಟ್ ಲಾಸ್ ಮಾಡೋದಕ್ಕೆ ನೀವು 4 ಮಂತ್ಸಲ್ಲಿ ಮಾಡಿದ್ದೀರಲ್ಲ, ನೀವೇನು ಸಪ್ಲಿಮೆಂಟ್ ಯೂಸ್ ಮಾಡಿದ್ದೀರಿ? ಇಲ್ಲ ಸರ್, ಬೇಡ, ಅವಶ್ಯಕತೆನೇ ಇಲ್ಲ ಅನಿಸುತ್ತೆ. ನೀವೇನು ಸಪ್ಲಿಮೆಂಟ್ ಯೂಸ್ ಮಾಡಿದ್ದೀರಿ? ಏನಿಲ್ಲ ಸರ್, ಏನೇ ಯೂಸ್ ಮಾಡಿಲ್ಲ. ನಾನೊಂದು ಹೆಲ್ದಿಯಾಗಿ ನಾನು ಫ್ಯಾಟ್ ಲಾಸ್ ಮಾಡ್ಕೊಂಡಿದ್ದೀನಿ ಅಂತ ಹೇಳೋ ಖುಷಿ ಇದೆ ನನಗೆ. ಪ್ರಾಪರಾಗಿ ಒಂದು ಬ್ಯಾಲೆನ್ಸ್ಡ್ ಡಯಟಲ್ಲಿ ಎಲ್ಲ ಊಟನೂ ತಿನ್ಕೊಂಡು. ಓಕೆ, ಸೊ ಈ ಫಿಟ್ನೆಸ್ ಇವಾಗ ನಾನು ಒಂದು ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೋಬೇಕು, ನಾನು ಚೆನ್ನಾಗಿ ಕಾಣಿಸ್ಬೇಕು, ನಾನು ಪುಷ್ಪ ಅವ್ರ ಥರನೇ ಒಂದು 15 kg, ನಾನು ಒಂದು 20 kg, ನಾನು ಫ್ಯಾಟ್ ಲಾಸ್ ಆಗಬೇಕು ಅನ್ನೋರಿಗೆ ನೀವೇನು ಹೇಳ್ತೀರಿ? ಆಗ್ಬೋದು ಸರ್, ಆಗ್ಬೋದು. ನಾವು ಒಂದು ಮೋಟಿವೇಟ್ ಮಾಡಿಕೊಂಡು ನಾವು ಪ್ರಯತ್ನ ಪಟ್ಟರೆ, ನಾವು ಎಫರ್ಟ್ ಹಾಕಿದ್ರೆ ಖಂಡಿತ ಸಾಧ್ಯ ಇದೆ, ಆಗ್ಬೋದು. ಯಾರು ಈ ಕಾನ್ಫಿಡೆಂಟ್ ಇಲ್ಲದೆ ಇರೋರಿಗೆ ಏನು ಹೇಳ್ತೀರಾ ಮೇಡಮ್? ಮೇನ್ ಕಾನ್ಫಿಡೆಂಟು ಮತ್ತು ನಾನು ಕನ್ಸಿಸ್ಟೆಂಟಾಗಿ ಬರ್ತೀನಾ ಇಲ್ವಾ, ಜಿಮ್ ಜಾಯ್ನ್ ಆಗ್ಬಿಟ್ಟು ನಾಳೆಯಿಂದ ನಾನು ಹೋಗ್ತೀನಾ ಇಲ್ವಾ ಅನ್ನೋರಿಗೆ ಏನು ಹೇಳಿ? ಏನೇ ಡೌಟ್ ಇದ್ರು ಎಲ್ಲಾನು ಬಿಟ್ಟು ಫಸ್ಟ್ ಜಾಯಿನ್ ಆಗಬೇಕು. ನಾವು ಜಾಯಿನ್ ಆಗಿ ನನ್ನ ಜರ್ನಿನ ನಾವು ಸ್ಟಾರ್ಟ್ ಮಾಡಿದ್ರೆ ಖಂಡಿತ ಹಾಗೆ ಆಗುತ್ತೆ. ಸೊ ನೆಕ್ಸ್ಟ್ ಪೇಷನ್ಸ್ ಬಗ್ಗೆ ನಾವು ಮಾತಾಡ್ತೀವಿ ಮೇಡಮ್. ಪೇಷನ್ಸ್ ಎಷ್ಟು ಇಂಪಾರ್ಟೆಂಟ್? ಯಾಕಂದರೆ ನೀವು ಇವಾಗ 4 ಮಂತ್ಸು ವೇಟ್ ಮಾಡಿದ್ದೀರಾ, ಇಷ್ಟು ಫ್ಯಾಟ್ ಲಾಸ್ ಆಗೋದಕ್ಕೆ 4 ಮಂತ್ಸ್ ವೇಟ್ ಮಾಡಿದ್ದೀರಾ. ಆ ಪೇಷನ್ಸ್ ಬಗ್ಗೆ ನೀವೇನು ಮಾತಾಡ್ತೀವಿ? ತುಂಬ ಪೇಷನ್ಸ್ ಬೇಕು ಸರ್ ಇದಕ್ಕೆ. ಇಲ್ಲ 1 ವೀಕಲ್ಲಿ ನಾನು ಮೆಜರ್ಮೆಂಟ್ ಮಾಡಿದಾಗಿಲ್ಲ, ಆಗಿಲ್ಲ ಅಂದಾಗ ಅಯ್ಯೋ ಆಗ್ತಿಲ್ವಲ್ಲ, ಯಾಕೆ ಹೋಗಬೇಕು ಅಂತ ನಾವು ಇದು ಮಾಡಬಾರ್ದು. ಆಗುತ್ತೆ, ಪೇಷನ್ಸಿಂದ ಕಾಯಬೇಕು. 15 days ಅಲ್ಲ, 1 month ಹಾಗೆ ಆಗುತ್ತೆ. ಓಕೆ ಮೇಡಮ್, ಕೀ ಫಾರ್ ಸಕ್ಸಸ್? Step 3C, commitment, consistency, coach.